ನಮಸ್ತೆ, ನಿಮ್ಮ ಹೆಸರು ಹೇಳಿ. ಸುನೀತಾ ಅಂತ. ಸುನೀತಾ ಅವರೇ, ಏನಿಂದ ಕರೆ ಮಾಡ್ತಿದ್ದೀರಿ? ಮೇಡಮ್, ನಾವು ಹೊಸಕೋಟೆಯಿಂದ ಮಾತಾಡ್ತಾ ಇದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ತಿಳಿಸ್ತೀರಾ? 16/1/2004. ಓಕೆ, ಹುಟ್ಟಿದ ಸಮಯ? 5:49 ಸಾಯಂಕಾಲ. 16/4 16/1 ಆಮೇಲೆ 2004. 2004 ಟೈಮಿಂಗ್ಸು 5:49 5:49 PM ಸಾಯಂಕಾಲ. ಓಕೆ, 5:49. ಏನು ಮೇಡಮ್ ಅವ್ರ ಪ್ರಶ್ನೆ? ಗುರುಗಳೇ, ನೀವು ಹೇಳ್ತಾ ಇದ್ರಿ 16/1/6 ಬರೋ ವರ್ಷ ಸರಿಗಿಲ್ಲ ಅಂತ. ಅದಕ್ಕೆ ಬರೋ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಬೇಕಾಗಿತ್ತು. ಅದೇ 1/6 ಮೇಡಮ್ ಅವ್ರು ಯಾವಾಗ ಕಂಪ್ಲೇಂಟ್ ಕೇಸ್ ಅಂದರೆ ಪ್ರಪಂಚದಲ್ಲಿ ತುಂಬ ಪವರ್ಫುಲ್ ನಂಬರ್ ಅದೇ ಹೈಯೆಸ್ಟ್ ಬಿಗ್ನೆಸ್ ನಂಬರ್ಸು. ಏನು ಹೇಳಿ? ಹೈಯೆಸ್ಟ್ ಬಿಸ್ನೆಸ್ ನಂಬರ್ ಅದು. 1 ಮತ್ತು 6 ತುಂಬ ಬಿಗ್ನೆಸ್ ನಂಬರ್, ಸೂರ್ಯ ಮತ್ತು ಶುಕ್ರ ಗ್ರಹ. ಅಂದರೆ ಏನಪ್ಪ ಅಂದರೆ ಯಾವಾಗಲೂ ಡಿಸ್ಟರ್ಬ್ ಆಗುತ್ತೆ, ಒಂಥರ ಪರ್ಸ್ನಲ್ ಲೈಫ್ ಯಾವಾಗಲೂ ಡಿಸ್ಟರ್ಬ್ ಆಗುತ್ತೆ. ನೋಡಿ, ಕುಮಾರಸ್ವಾಮಿ ಅವರು, ದರ್ಶನ್ ಅವರು, ಇದೆಲ್ಲ ಎಂತೆಂಥ ಪೋಸ್ಟಲ್ಲಿದ್ದಾರೆ. ಏನು ಹೇಳಿ? ಹೌದು, ತುಂಬಾ ದೊಡ್ಡ ಪೋಸ್ಟ್ ಅಲ್ಲಿ ಇದ್ದಾರೆ. ಆದ್ರೂ ಪ್ರಪಂಚದಲ್ಲಿ CM ಸ್ಥಾನದಲ್ಲಿದ್ದರು, ಖಂಡಿತ ಅಲ್ಲ ಕೂಡ. ಇವರು ತುಂಬ ದೊಡ್ಡ ಸ್ಟಾರ್ಲಿದ್ರು. ಇವ್ರಿಗೆ ಹಿಂಗೆ ಚಾರ್ಲಿ ಚಾಂಪಿಯನ್, ಜಾಕಿ ಚೈನ್, ಇವರೆಲ್ಲ ಎಷ್ಟು ಅವ್ರ ದೇಶನೇ ಬಿಟ್ಟೋದ. ಚಾರ್ಲಿ ಚಾಂಪಿಯನ್, ಜಾಕಿ ಚೈನ್. ಏನು ಹೇಳಿ? ಹೌದು, ಮನ್ಮನೆ ಬಿಟ್ಟೋದ್ರು, ಮನ್ಮನೆ ಬಿಟ್ಟರು. ಮಗನಿಗೆ ಬುದ್ಧಿ ಹೇಳಿ ಆಗದೆ ಇರೋದಕ್ಕೆ. ಹೌದು ಗುರುಗಳೇ. ಹಾಗಾಗಿ 1/6 ವೆರಿ ಡೇಂಜರು, ಯಾವಾಗಲೂ ಕೂಡ ತುಂಬ ಪ್ರಾಬ್ಲಮ್ಮು. ಇಲ್ಲಿ ನೋಡಿದ್ರೆ ಇವಾಗ ಸೂರ್ಯ ಮತ್ತು ಶುಕ್ರಗ್ರಹ ಒಟ್ಟಿಗೆ ಇದೆ ನೋಡಿ. ಆ ಬಿಗ್ ಬಾಸಲ್ಲಿ ಬರೀ ಜಗಳ ಆಗ್ತೈತೆ. ಏನು ಹೇಳಿ? ಯಾವುದು ಪ್ರಯೋಜನ ಇಲ್ಲ. ಅಂದರೆ ಎಲ್ಲರೂ ನಾವು ಕಿತ್ತಾಡಿದ್ರೆ ನಾವು ಇರ್ತೀವಿ ಅನ್ನೋ ಥರ ಮಾತಾಡ್ಕೊಂಡು ಎಲ್ಲ ಪ್ಲಾನ್ ಮಾಡ್ಕೊಂಡು ಹೋಯ್ತಾವ್ರೆ. ಏನು ಹೇಳಿ? ಹೌದು ಗುರುಗಳೇ. ಎಲೆಕ್ಷನ್ ಬಂದಾಗ ನಾನು ಕುಡ್ದಿದ್ದೀನಿ ಅನ್ನೋ ಥರ ಆಯಿತು. ಏನು ಹೇಳಿ? ಹೌದು ಗುರುಗಳೇ, ನೀವು ಹೇಳ್ತಾನೆ ಇರ್ತೀರಾ ಯಾವಾಗ್ಲೂ 1/6 ಹಿಂಗೆ ಸರಿಗಿರಲ್ಲ ಹಾಗೆ ವೆರಿ ಡೇಂಜರ್ ನಂಬರ್ಸು. ಹಾಗಾಗಿನೇ ನನಗೆ ತುಂಬ ಭಯ ಇದೆ ಈ 9ನೇ ತಾರೀಕಲ್ಲೆಲ್ಲ ಏನೇನಾಗುತ್ತಪ್ಪ ಅಂತ. 9, 18, 27 ಈ ವರ್ಷದಲ್ಲಿ ಏನಾದ್ರು ಕೆಟ್ಟ ಘಟನೆಗಳಾಗುತ್ತಲ್ಲ ಅಂತ ಭಯ ಇದೆ. ನಿಮ್ಮ ಮಗನ ಜಾತಕ ಬೆಟರ್ ಆಪ್ಷನ್ ಇದೆ 100%. ಈ ಡೇಟಲ್ಲಿ ಹುಡ್ತವ್ರಿಗೆ ಇದೊಂದು ಪ್ರಾಬ್ಲಮ್ ಇರುತ್ತೆ. ಆದರೆ ಏನೇ ಸ್ಥಾನಮಾನ ಸಿಕ್ಕಿರಿ. ಈಗ ನೋಡಿರ್ಬೋದು ನೀವು, ಆಸ್ಟ್ರೇಲಿಯಾ ಪ್ಲೇಯರ್ಸು RCBಗೆಲ್ಲ ಆಡ್ತಿದ್ದಾರೆ. ಮೊನ್ನೆ ಡೆಲ್ಲಿಗೆ ಆಡ್ತಾರೆ. ಅವರೆಲ್ಲ 16ನೇ ತಾರೀಕು ಅವ್ರು ಎಷ್ಟೆಲ್ಲ ಕುಡಿದು ಗಲಾಟೆ ಮಾಡ್ತಾರೆ ಅವ್ರೊಬ್ರಿಗೆ ಮಾತ್ರ ಗೊತ್ತು. ಡೆಲ್ಲಿಲಿದ್ದೆಲ್ಲ ಕುಡಿದು ಗಲಾಟೆ ಮಾಡೋರು. ಆ ಶೂವಿಗೆಲ್ಲ ಆ ಕಪ್ ಗೆದ್ದಾಗ ಆಸ್ಟ್ರೇಲಿಯಾ ನಮ್ಮ ಇಂಡಿಯಾ ಮೇಲೆ ಕಪ್ ಗೆಲ್ಲುತ್ತಲ್ವಾ, ಅವಾಗ ಅವನು ಏನು ಮಾಡ್ತಾನೆ ಗೊತ್ತಾ? ಶಿವಿಗೆ ಕಾಲ ಹತ್ರ ಕಪ್ ಇಟ್ಕೊಬಿಟ್ಟು ಶಿವಿಗೆ ಡ್ರಿಂಕ್ಸ್ ಹಾಕಿಬಿಟ್ಟು ಕುಡಿತಾನೆ ಅವನು. ಏನು ಹೇಳಿ? ಶಿವಿಗೆ ಡ್ರಿಂಕ್ಸ್ ಹಾಕಿ ಕುಡಿತಾರೆ. ಈ ಥರ ಎಲ್ಲರೂ ನೋಡಿ, ಈ ಥರದ್ದೆಲ್ಲ ಈ ಥರ ಡಿಪೆಂಡ್ಸ್. ಏನು ಹೇಳಿ? ಈ ಥರ ಡಿಫ್ರೆನ್ಸ್. ನಿಮ್ಮ ಮಗನ ಓದಿಸಿ ಎಲ್ಲರೂ ಕೆಲಸಕ್ಕೆ ಸೇರಿಸಿ ಮೇಡಮ್ ಅವರೇ. ಗುರುಗಳೇ, ಸ್ವಂತ ಬಿಸ್ನೆಸ್ ಮಾಡ್ಬೋದು ಅವನು? ಮಾಡ್ಬೋದು. 10ನೇ ಮೇಲೆ ಕುಜ ಇದ್ದಾನೆ, ರಿಯಲ್ ಎಸ್ಟೇಟ್ ಮಾಡ್ಬೋದು. ಸೂರ್ಯಗ್ರಹನೂ ಕೆಟ್ಟಿದ್ದಾನೆ, ಬುಧ ಲಗ್ನ ನೋಡ್ತಾನೆ. ನೀವು ಮಾಡಿಸಿ, ಲ್ಯಾಂಡ್ ಬಿಸ್ನೆಸ್ ಏನು ಬೇಕಾದ್ರೂ ಮಾಡಿಸ್ಬೋದು. ಏನು ಹೇಳಿ? ಲ್ಯಾಂಡ್ ಬಿಸ್ನೆಸ್ ಏನು ಬೇಕಾದ್ರೂ ಮಾಡ್ಬೋದು. ಅದೇ ಗುರುಗಳೇ, ಬರೋ ವರ್ಷ ಒಂದು ಲಾಸ್ಟ್ ಇಯರ್ BCom ಮುಗೀತಿದೆ. ಅದಕ್ಕೇನೆ ನೀವು 16ನೇ ತಾರೀಕು ಬಗ್ಗೆ ಮೊನ್ನೆ ರೀಲ್ಸ್ ಹಾಕಿದ್ರಲ್ಲ, ಹೀಗಿದೆ 1/6 ಸರಿಗಿಲ್ಲ ಅಂತ. ಅದಕ್ಕೆ ಬರೋ ವರ್ಷ ಶನಿ ದಶೆ ಬೇರೆ ನಡೀತಿದೆ ಈಗ ಅವನಿಗೆ. ಮಾಡಿ ಒಳ್ಳೇದಾಗುತ್ತೆ, ಅದ್ಭುತವಾಗಿ ಒಳ್ಳೇದಾಗುತ್ತೆ. ಆರೋಗ್ಯ ಎಲ್ಲ ಚೆನ್ನಾಗಿದೆಯಾ ಗುರುಗಳೇ? ಲಗ್ನದಲ್ಲಿ ಶನಿ ಇದ್ರೆ ಆರೋಗ್ಯ ಹಾಳಾಗುತ್ತೆ. ಆರೋಗ್ಯ ಲಗ್ನದಲ್ಲಿ ಶನಿ ಇದ್ರೆ ಏನಾಗುತ್ತೆ ಗೊತ್ತಾ ಮೇಡಮ್? ಅಷ್ಟಮಾಧಿಪತಿ ಶನಿ ಅಲ್ವಾ? ಹೌದು. ನಿಮ್ಮ ಮನೇಲಿ ಕುಟುಂಬದಲ್ಲಿ ಯಾರಿಗಾರು ಯಾವಾಗಲೂ ಆರೋಗ್ಯ ಸಮಸ್ಯೆ ಬರ್ತಲೇ ಇರುತ್ತೆ. ಏನು ಹೇಳಿ? ನನಗೆ ಗುರುಗಳೇ, ಯಾವಾಗಲೂ ಆರೋಗ್ಯ ಸಮಸ್ಯೆ ಬರ್ತಾನೆ ಇದೆ ನನಗೆ. ಯಾಕೆ ಬರುತ್ತೆ ಅಂದರೆ ಶನಿ ಅಷ್ಟಮಾಧಿಪತಿ ಶನಿ ಇದಾನಲ್ವಾ, ಹೆಂಗೆ ಅಂದರೆ ಉಸಿರಾಡಕ್ಕೆ ಕಷ್ಟ ಕೊಡ್ತಾನೆ. ಸರಿ ಶನಿ ಅಂದರೆ ಹೆಂಗೆ ಗೊತ್ತಾ? ಒಂಥರ ಮಜಲ್ ಕಾಯಿಲೆಗಳು, ಉಸಿರು ಪ್ರಾಬ್ಲಮ್ ಕಾಯಿಲೆಗಳು, ಇದನ್ನೆಲ್ಲ ಅವನಿಗೆ ಸಂಬಂಧಪಡುತ್ತೆ. ಕಾಲು ನೋವು, ಮಜಲ್ ಪ್ರಾಬ್ಲಮ್ಮು, ಉಸಿರಾಟಕ್ಕೆ ತೊಂದರೆ. ಏನು ಹೇಳಿ? ಉಸಿರಾಟಕ್ಕೆ ತೊಂದರೆ, ಮಜಲ್ ಪ್ರಾಬ್ಲಮ್ಮು. ನಿಮ್ಗೇನು ಆಸ್ಮಾ ಗಿಸ್ಮೇನ್ ಇಲ್ವಾ? TB ಆಗಿತ್ತು ಗುರುಗಳೇ, ಈಗಲೂ ಹೆಲ್ತ್ ಪ್ರಾಬ್ಲಮ್ ಇದೆ. ಹಾಸ್ಪಿಟಲ್ಗೆ ಹೋದ್ರೆ ಅದ್ರ ಬಗ್ಗೆ ನನಗೆ ಒಂದು ಉತ್ತರನೂ ಸಿಗ್ತಾ ಇಲ್ಲ. ಶನಿ ನೋವು ಅಂತ ಹೋದ್ರೆ. ಹೌದು ಗುರುಗಳೇ. ಶನಿ ಅಂದರೆ ಅದನ್ನ ಹೇಳ್ತಾರೆ. ಲಗ್ನದಲ್ಲಿದ್ದರೆ ಕುಟುಂಬದಲ್ಲಿ ಕಾಯಿಲೆ ಇರುತ್ತೆ. ಆಮೇಲೆ ಎಲ್ಲ ಹೊಟ್ಟೆ ಕಿಚ್ಚನೆ ಇರ್ತಾರೆ. ಮನೆ ಬಿಟ್ಟು ಬೇರೆ ಏರಿಯಾಗೆ ಹೋಗ್ಬೇಕು, ಈ ಥರದ್ದೆಲ್ಲ ಕೊಡುತ್ತೆ.